ನೋಡಿ ಚಿಕನ್ ಇವತ್ತು ನಮ್ಮ ಮನೇಲಿ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಚಿಕನ್ನು ಆಹಾ ತಿಂತಾ ಇರಿ, ನಿಮ್ಮ ಬಾಯಲ್ಲಿ ನೀರು ಬರಬೇಕು. ಎಲ್ಲರೂ ನೋಡ್ತಾ ಇರಿ. ಆಹಾ ಸೂಪರ್ ಆಗಿದೆ. ನೋಡಿದ್ರಲ್ವಾ, ತಿಂತಾ ಇದ್ರೆ ಚಿಕನ್ ಘಮ ಘಮ ಅಂತ ಇರ್ತದೆ, ಬಾಯಲ್ಲಿ ನೀರು ಬರ್ತಾ ಇರ್ತದೆ ಅಂತ ಹೇಳ್ತಾರೆ. ಸತ್ಯ ಕಣ್ರಿ, ಸತ್ಯ. ತಿಂತಾ ಇರೋದೆ ಉಣ್ತಾ ಇರೋದೆ ಅಷ್ಟೇನೆ. ಚಿಕನ್ ಗೊಜ್ಜು, ರಾಗಿ ಮುದ್ದೆ. ಈಗ ವಿಶೇಷವಾಗಿ ರಾತ್ರಿ ಊಟಕ್ಕೆ ತಿಂತಾ ಇದ್ದೀವಿ. ರಾಗಿ ಮುದ್ದೆ. ಕೆಲವರು ಅನ್ಬೋದು, ಏನಪ್ಪ ಯಾವಾಗ ನೋಡಿದ್ರು ಮಟನ್ ಇರಲಿ, ಚಿಕನ್ ಇರಲಿ, ಫಿಶ್ ಇರಲಿ, ಏನಾರ ಇರಲಿ, ರಾಗಿ ಮುದ್ದೆ ಉಣ್ತಾನೆ ಅಂತ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಂಗಾಗಿ ಅಪ್ಪ ಖಾರ ಸ್ಟ್ರಾಂಗ್ ಆಗಿದೆ. ಹಂಗಾಗಿ ಬೆಕ್ಕಡಿಕೆ ಬರ್ತೈತೆ. ಕೆಲವರು ನೀರು ಕುಡಿತಾರೆ ಬೆಕ್ಕಡಿಕೆ ಬಂದಾಗ. ನಾನು ನೀರು ಕುಡಿಯಲ್ಲ. ಯಾಕೆ ಗೊತ್ತಾ ನೀರು ಕುಡಿಯಲ್ಲ? ನಾನು ಹುಟ್ಟಿದ ಮೇಲೆ ಬೆಕ್ಕಡಿಕೆ ಬಂದಿದ್ದು, ಆಯಿತಾ? ನಾನು ಯಾಕೆ ಬೆಕ್ಕಡಿಗೆ ಹೆದರ್ಕೋಬೇಕು? ಹಂಗೆ ಹೋಗಿಸ್ತೀನಿ. ನೋಡಿದ್ರಲ್ವ, ಹೇಳ್ದೆ ಕೇಳದೆ ಬೆಕ್ಕಡಿಕೆ ಹೊಂಟೋಗ್ಬಿಡುತ್ತೆ ಅಷ್ಟೇ. ಮಧ್ಯೆ ಒಂದು ಗಾದಿ ಹೇಳಲ್ವ, ಆದದ್ದೆಲ್ಲ ಆಗಲಿ ಊರೇ ನೋಡಿ ನಗಲಿ ನನಗೇನು ಅಂತ. ನನ್ನ ಜೀವನದಲ್ಲಿ ನಾನು ಯಾರು ಏನೇ ಅಂದರೂ ಅಷ್ಟೇ, ಯಾರು ಏನೇ ಬಿಟ್ಟರು ಅಷ್ಟೇ, ತಿಂತಾ ಇರೋದೆ, ಊಟ ಮಾಡ್ತಾ ಇರೋದು ಅಷ್ಟೇ. ಹಿಟ್ಟು ನೋಡಿ ಮಿಸ್ಬೇಕು ಯಾವಾಗಲೂ. ತೆಳ್ಳಗಿರೋ ಹಿಟ್ಟಾದರೆ ಹಂಗೆ ಸುಮ್ಮನೆ ತಗೊಂಡು ಮುರ್ಕೊಂಡು ತಿನ್ಬೋದು. ಸ್ವಲ್ಪ ಗಟ್ಟಿ ಇದ್ದರೆ ಹಿಂಗೆ ಮಿಸ್ಕೊಂಡು ಊಟ ಮಾಡಬೇಕು. ಸೂಪರ್ ಬಂಬಟ್ ಮಸ್ತ್. ವಾಹ್.